ಇದು 3phase 5 HP ಮೋಟರ್ನ ಸ್ಟಾರ್ಟರು. ಇದರಲ್ಲಿ ಕಾಯಿಲ್ ಹೋಗಿದೆ ಅನಿಸುತ್ತೆ, ಹಾಗಾಗಿ ಮೋಟ್ರು ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಕಾಯಿಲ್ ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಕಾಯಿಲ್ ನಿಮಗೆ ಹೇಗೆ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಇದೊಂದು ಅದನ್ನು ಕ್ಯಾಪ್ ಥರ ಇರುತ್ತೆ. ಫಸ್ಟಿಗೆ ಹೀಗಿರುತ್ತೆ. ಈ ಒಂದು ಸ್ಕ್ರೂನ ಓಪನ್ ಮಾಡಿದ ನಂತರ ಉಲ್ಟಾ ಇತ್ತು, ಹೀಗಿರುತ್ತೆ. ಇದು ಮೇಲ್ಗಡೆ ಇರುತ್ತೆ. ಇವೆಲ್ಲ ಲಾಕ್ಸ್ಗಳು ಇಲ್ಲಿ ನೋಡಿ, ಆ ಲಾಕ್ಗಳಲ್ಲಿರುತ್ತೆ. ಈ ಒಂದು ಸ್ಕ್ರೂ ಓಪನ್ ಮಾಡಿದ್ರೆ ಇದನ್ನು ನಾವು ಹೇಳಿದ್ರೆ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇದು ಕಾಯಿಲ್ ಓಪನ್ ಆಗಬೇಕು ಅಂದರೆ ಇಲ್ಲಿ ಲಾಕಿಂಗ್ ಇದೆ ನೋಡಿ. ಆ ಲಾಕ್ಸ್ಗಳು ಇವೆರಡು, ಈ ಲಾಕ್ಸನ್ನು ಹೀಗೆ ಪ್ರೆಸ್ ಮಾಡಬೇಕು. ಅದನ್ನು ಹೀಗೆ ಪ್ರೆಸ್ ಮಾಡಿ ಇದನ್ನು ಪುಲ್ ಮಾಡಿದ್ರೆ, ಕೆಳಗಡೆ ಎಳೆದ್ರೆ ಕಾಯಿಲ್ ಓಪನ್ ಆಗುತ್ತೆ. ಕಾಯಿಲ್ ಓಪನ್ ಮಾಡಿದ್ದೀನಿ. ಆ ಲಾಕ್ಸ್ ನೋಡಿ, ಇವನ್ನ ಪ್ರೆಸ್ ಮಾಡಿ ಎಳಿಬೇಕು. ಇವಾಗ ಹಾಕಬೇಕು ಅಂದರೆ ಜಸ್ಟ್ ಅದನ್ನು, ಹೊಸ ಕಾಯಿಲ್ ಇದೆ ಇಲ್ಲಿ. ಬೆಟರ್ ಕಂಪ್ನಿ ಬಂದು L&T ಇದು. ಬೇರೆ ಲೋಕಲ್ ಬ್ರ್ಯಾಂಡ್ಗಳನ್ನ ಅಷ್ಟು ಹೋಗಬೇಡಿ. L&T ಕಂಪ್ನಿ ಎಲ್ಲ ಟೆಸ್ಟೆಡ್ ಆಗಿರುತ್ತೆ. ಮೇಡ್ ಇನ್ ಇಂಡಿಯಾ. L&T ಕಂಪ್ನಿ ತೊಗೊಂಡು ಹೀಗೆ ನಾವು ಇನ್ಸರ್ಟ್ ಮಾಡಿ ವೈರ್ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಓಕೆ, ಹೊಸದನ್ನು ಫಿಟ್ ಮಾಡಿದ್ದೀನಿ ಇವಾಗ. ಈ ಜಸ್ಟ್ ಈ ವೈರ್ ಕನೆಕ್ಷನ್ ಇಲ್ಲಿಂದ ಇಲ್ಲಿಗೆ A1 ಆ್ಯಂಡ್ ದಿಸ್ ಇಸ್ A2 ಕನೆಕ್ಟ್ ಮಾಡಿದ್ರೆ ಇಟ್ ಶುಡ್ ವರ್ಕ್. ಲೆಟ್ಸ್ ಸಿ. ಈಗ ಕಾಯಿಲ್ ರೀಪ್ಲೇಸ್ಮೆಂಟ್ ಆಯಿತು. ಈಗ ರಿಲೇ ಹಾಕಬೇಕು. ಸೊ ರಿಲೇ ಹಾಕುವಾಗ ನೋಡ್ರಿ, ಇಲ್ಲಿ ಈ 4 ಏನು ಸಾಕೆಟ್ಸ್ ಇದಾವಲ್ಲ, ಆ ಸಾಕೆಟ್ಗೆ ಇವು ಕರೆಕ್ಟಾಗಿ ಇನ್ಸರ್ಟ್ ಆಗಬೇಕು. ಅದನ್ನು ಕೇರ್ಫುಲ್ಲಾಗಿ ನೋಡಿ ಹಾಕಿ. ನೋಡಿ, ಈ ಸ್ಕ್ರೂನ ಟೈಟ್ ಮಾಡಬೇಕು. ಟೈಟ್ ಮಾಡಿದ ನಂತರ ಮೂಮೆಂಟ್ಸ್ ಕರೆಕ್ಟಾಗಿದೆಯಾ ಚೆಕ್ ಮಾಡಿ. ಇದನ್ನು ಲಿಫ್ಟ್ ಮಾಡಿದಾಗ ನೋಡಿ, ಈ ಥರ ಮೂಮೆಂಟ್ಸ್ ಬರಬೇಕು. ಕರೆಂಟ್ ಯಾವಾಗ ಆನ್ ಮಾಡ್ತೀವೋ, ಮೋಟ್ರ್ ಸ್ಟಾರ್ಟರ್ ಯಾವಾಗ ಆನ್ ಆದಾಗ ಈ ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಿ, ಇಲ್ಲಿ ಒಂದು ಐರನ್ ಇದೆ ಕೆಳಗಡೆ ಈ ಪ್ಲೇಸಲ್ಲಿ, ಅದು ಲಿಫ್ಟ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಿ. ಸೊ ಲಿಫ್ಟ್ ಮಾಡಿದಂಗೆ ಕನೆಕ್ಟಿವಿಟಿ ಇಲ್ಲಿ ಎಸ್ಟಾಬ್ಲಿಷ್ ಆಗಿ ಕರೆಂಟ್ ಪಾಸ್ ಆಗಿ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಸ್ಟಾರ್ಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ವರ್ಕಿಂಗ್ ಪ್ರಿನ್ಸಿಪಲ್ಲು. ಸೊ ಕಾಯಿಲ್ ರೀಪ್ಲೇಸ್ಮೆಂಟ್ ಮಾಡಿದ್ದೀನಿ. ಸೊ ರಿಲೇ ಹಾಕಿದ್ದೀನಿ. ಸೊ ನಾವು ಕಾಯಿಲ್ ರೀಪ್ಲೇಸ್ಮೆಂಟ್ ಆಗಿದ್ದು ವರ್ಕ್ ಆಗಿದೆಯಲ್ಲ ನೋಡೋಣ. ಸೊ ದಿಸ್ ಇಸ್ ಆಫ್, ದಿಸ್ ಇಸ್ ಆನ್. ಯೂಶ್ವಲ್ ಆಗಿ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ನಾನು ರಿಮೂವ್ ಮಾಡಿದ್ದೀನಿ. ಸೊ ಲೆಟ್ ಮಿ ಟೆಸ್ಟ್ ವಿಲ್ ಇಟ್ ಸ್ಟಾರ್ಟ್ ಆರ್ ನಾಟ್. ಪ್ರೆಸ್ ದಿಸ್, ಸ್ಟಾರ್ಟೆಡ್ ವರ್ಕಿಂಗ್. ಯಾವತ್ತು ಕೈಯಿಂದ ಸ್ಟಾರ್ಟ್ ಮಾಡಬೇಡಿ, ಇದು ಟೆಸ್ಟರು. ಸೊ ಕರೆಂಟ್ ಇದೆಯೋ ಇಲ್ಲೊಂದು ಟೆಸ್ಟ್ ಮಾಡ್ಬೋದು. ಸಿ, ಕರೆಂಟ್ ಇದೆ, ಟೆಸ್ಟರ್ ಲೈಟ್ ಆನ್ ಆಗಿದೆ, ನೋಡ್ಬೋದು. ಸೊ ಕೇರ್ಫುಲ್ ಆಗಿರಬೇಕು. ಸೊ ಲೆಟ್ ಸ್ಟಾರ್ಟ್.